ಫ್ರಿಜ್ಜಲ್ಲಿ ಹಾಕಿದ್ರೆ ಸಾಕಷ್ಟು ದಿವಸ ಇಟ್ಕೊಳ್ಬೋದು. ಆದರೆ ಒಣ ಕೊಬ್ಬರಿಯನ್ನು ಚೆನ್ನಾಗಿ ಹುರ್ಕೊಂಡಿದ್ರೆ ಮಾತ್ರ ಅದು ಸಾಕಷ್ಟು ದಿವಸ ಇಡ್ಬೋದು. ಇಲ್ಲ ನಾವು ಹುರಿಲಿಲ್ಲ ಹಾಗೆ ಮಾಡಿದ್ದೀವಿ ಅಂದರೆ ವಾರ 10 ದಿವಸದಲ್ಲಿ ಅದು ಹಾಳಾಗುತ್ತೆ. ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಹೇಗೆ ಮಾಡೋದು ನೋಡೋಣ. ಹರಿ ಓಂ ನಮಸ್ಕಾರ. ಇವತ್ತೊಂದು ನಮ್ಮೂರ ಕಡೆಯ ಒಂದು ಉತ್ತರ ಕನ್ನಡ ಶೈಲಿನಲ್ಲಿ ಒಂದು ಹಾಗಲಕಾಯಿ ಚಟ್ನಿ ಪುಡಿಯನ್ನು ತೋರಿಸ್ತೀನಿ. ಇಲ್ಲಿ ನೋಡಿ, ಒಂದು 4-5 ಹಾಗಲಕಾಯನ್ನು ನಾನು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು 3 ಚಮಚದಷ್ಟು ಕಡಲೆಬೇಳೆ, 3 ಚಮಚದಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಹಾಗೆ ಒಣ ಕೊಬ್ಬರಿ ಒಂದು 2-2.5 ಚಮಚದಷ್ಟು, ಕೊತ್ತಂಬರಿ ಬೀಜ ಒಂದು ಅರ್ಧ ಚಮಚದಷ್ಟು, ಜೀರಿಗೆ ಒಂದು 4 ಕಾಳು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಹಾಗೆ ಇಂಗು, ಉಪ್ಪು, ಬೆಲ್ಲ, ಅರಿಶಿನ, ಹಾಗೆ ಒಂದು ಸ್ವಲ್ಪ ಹುಳಿ ಪುಡಿ ಬದಲು ನೀವು ಹುಣಸೆ ಹಣ್ಣನ್ನು ಒಂದಿಷ್ಟು ದೊಡ್ಡ ಹುಣಸೆ ಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿನ ಗಾತ್ರದಷ್ಟಾದರೆ ಸಾಕು. ಅದನ್ನು ನಾವು ಚಟ್ನಿ ಪುಡಿ ಹುರ್ದಂಗೆ ಹುರ್ಕೊಳ್ಳುವಂಥದ್ದು. ಈಗ ಇವೆಲ್ಲ ಪದಾರ್ಥಗಳನ್ನು ಹುರ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಹಾಗಲಕಾಯನ್ನು ತುರಿದು ಅದಕ್ಕೆ ಒಂಚೂರು ಅರಿಶಿನ ಹಾಕಿ ಉಪ್ಪು ಹಾಕಿ ಅದರ ಕಹಿಯನ್ನು ತಕ್ಕೊಳ್ಳೋಣ. ಖಾರಕ್ಕೆ ಇಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ, ಒಂದು 10-15. ಇಲ್ಲಿ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೊಳ್ಳೋದ್ರಿಂದ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಖಾರವಾಗೇ ಮಾಡ್ಕೊಳ್ಳೋಣ. 2 ಚಮಚದಷ್ಟು ಎಳ್ಳನ್ನು ತಗೊಳ್ತಾ ಇದ್ದೀನಿ. ಈಗ ಹಾಗಲಕಾಯನ್ನು ತೊಟ್ಟನ್ನು ತಗೊಂಡ್ಬಿಡ್ತೀನಿ, ತಗೊಂಡು ತುರ್ಕೊಂಬಿಡೋಣ. ಇದನ್ನು ತೊಳೆದು ಆಲ್ರೆಡಿ ನಾನು ಆರಿಸಿಟ್ಕೊಂಡಿದ್ದೀನಿ, ನೀರಿನ ಅಂಶ ಆಗಬಾರ್ದು ಅಂತೇಳಿ. ಆದಷ್ಟು ಹಿಂದಿನ ರಾತ್ರಿನೇ ಅಥವಾ ನೀವು ಬೆಳಗ್ಗೆ ಬೇಗ ತೊಳೆದು ಸ್ವಲ್ಪ ಒಣಗಿಸಿಟ್ಕೊಂಬಿಡಿ. ಒಣಗಿಸಿ ಅಂತಂದರೆ ನೀರಿನ ಅಂಶ ಎಲ್ಲ ಹೋಗಿ, ನೀರು ತಾಗಿದ್ರೆ ಸ್ವಲ್ಪ ಕಹಿ ಬರುತ್ತೆ ಯಾವಾಗಲೂ ಹಾಗಲಕಾಯಿ. ಹಾಗಾಗಿ ಅದನ್ನು ಸ್ವಲ್ಪ ನೀರಿನ ಅಂಶವನ್ನು ಆರಿಸಿ ನಾವು ಮಾಡಿಟ್ಕೊಂಡ್ರೆ ಒಳ್ಳೆಯದು. ಅಲ್ಲದೆ ಮತ್ತೊಂದು ಸಾಕಷ್ಟು ದಿವಸ ನಾವು ಹೊರಗಡೆ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಇದನ್ನು, ನೀರು ತಾಗಿಸ್ಲಿಲ್ಲ ಅಂದರೆ. ಹಾಗಾಗಿ ನೀರು ತಾಗಿಸ್ದೆ ಮಾಡೋ ಪ್ರಯತ್ನವನ್ನು ಮಾಡಿ. ಇದೇ ರೀತಿ ಎಲ್ಲವನ್ನು ತುರ್ಕೊಂಡ್ಬಿಡೋಣ. ಈಗ ಹಾಗಲಕಾಯಿನ ತುರ್ದಿಟ್ಕೊಂಡಾಗಿದೆ. ಕೆಲವೊಮ್ಮೆ ಇದರಲ್ಲಿ ಬೀಜ ಬಿದ್ದಿರುತ್ತೆ, ಬೀಜ ಬಿದ್ದಿದ್ರೆ ಅದನ್ನು ನೋಡಿ ತಕ್ಕೊಂಡ್ಬಿಡ್ಬೇಕು. ನೋಡಿ, ಬೀಜ ಇದೆ, ತುಂಬ ಎಳೆಯದಿದ್ರೆ ಇರಲ್ಲ, ಆದರೆ ಸ್ವಲ್ಪ ಬಲ್ತಿದೆ ಅಂದ್ರೂ ಹಾಗಲಕಾಯಿ ಬೀಜ ನಾವು ತುರಿಬೇಕಾದ್ರೆ ಹಾರ್ಕೊಂಡು ಬೀಳುತ್ತೆ. ಆ ಟೈಮ್ನಲ್ಲಿ ಅದನ್ನು ತಕ್ಕೊಂಡ್ಬಿಡ್ಬೇಕು. ಅದನ್ನು ಓಕೆ. ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ, ಸ್ವಲ್ಪ ಪುಡಿ ಉಪ್ಪು, ಇದರಲ್ಲಿರೋ ನಂಜನ್ನು ತೆಗಿಲಿಕ್ಕೆ, ಹಾಗಲಕಾಯಿನಲ್ಲಿ ಏನೋ ನಂಜಿನ ಅಂಶ ಇದೆ ಅದು ಹೋಗುತ್ತೆ. ಹಾಗೆ ಒಂದು ಕಹಿಯ ಅಂಶ, ತೀವ್ರತೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನೊಂದು 5 ನಿಮಿಷ ನೀಟಾಗಿ ನಾವು ಕೈಯಲ್ಲಿ ಕಲಸಿ ಸ್ವಲ್ಪ ಹಿಚ್ಚುಕಿ ಕಲಿಸ್ಕೋಬೇಕು. ಕಲಸಿ ಕ್ಲೀನಾಗಿ ಒಂದು ಕಡೆಗೆ ಮುಚ್ಚಿಟ್ಬಿಡೋಣ. ಒಂದು 5 ನಿಮಿಷ ಕ್ಲೀನಾಗಿ ರಸ ಬಿಟ್ಕೊಂಡ್ಮೇಲೆ ರಸ ಹಿಂಡಿ ತಕ್ಕೊಂಬಿಟ್ರೆ ಆಯಿತು. ಇದನ್ನು ಪಕ್ಕಕ್ಕೆ ಇಟ್ಕೊಂಬೋಣ. ಈಗ ಮಸಾಲೆ ಹುರ್ಕೊಂಬೋಣ. ಇಲ್ಲಿ ಬಾಣಲೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಣ ಕೊಬ್ಬರಿಯನ್ನು ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನು ಹುರಿದು ತಕ್ಕೊಂಡ್ಬಿಡ್ತೀನಿ. ಉಳಿದ ಪದಾರ್ಥಗಳ ಜೊತೆಗೆ ಇದನ್ನು ಸೇರಿಸ್ಲಿಕ್ಕೆ ಆಗಲ್ಲ, ಹಾಗಾಗಿ ಮೊದಲು ತೆಗೆದು ಒಂದು ತಣ್ಣಗಾಗ್ಲಿಕ್ಕೆ ಒಂದು ಕಡೆ ಇಟ್ಕೊಂಬೇಡ. ಇದನ್ನು ಹುರಿತಾ ಇರೋವಂಥ ಸಂದರ್ಭದಲ್ಲೇ ನಾವು ಅಕಸ್ಮಾತ್ ಹುಣಸೆಹಣ್ಣು ಉಪಯೋಗಿಸ್ತೀವಿ ಅಂತಂದರೆ, ಅಕಸ್ಮಾತ್ ಏನು ಹುಣಸೆಹಣ್ಣು ಉಪಯೋಗಿಸ್ತೀವಿ. ನಮ್ಮ ಕಡೆಯವ್ರಿಗಾದರೆ ಸ್ವಲ್ಪ ವಾಟೆ ಹುಳಿ ಅಭ್ಯಾಸ ಇರುತ್ತೆ, ಅದನ್ನು ಬಳಸ್ತೀವಿ ನಾವು. ಸೊ ಈ ಸಂದರ್ಭದಲ್ಲಿ ನಾವು ಹುಳಿಯನ್ನು ಕೂಡ ಹಾಕ್ಕೊಂಡ್ಬಿಡ್ಬೇಕು ಇದ್ರೊಳಗಡೆನೆ. ಚಟ್ನಿ ಪುಡಿಗೂ ಅಷ್ಟೇ ಅಲ್ವಾ, ನಾವು ಅದನ್ನು ಹುರಿದು ಬಿಟ್ಟು ಅದನ್ನು ಪುಡಿ ಮಾಡ್ತೀವಿ, ಹಾಗೇನೆ ಮಾಡ್ಕೊಳ್ಬೇಕು.
ಸ್ವಲ್ಪ ಕೆಂಪಗೆ ಹುರಿಯೋಣ. ಸ್ವಲ್ಪ ದಿವಸ ಇದ್ರೂ ಅವಾಗ ಹಾಳಾಗಲ್ಲ ಅದು. ಎಸ್, ಹೌದಾ. ಬೆಲ್ಲವನ್ನು ಬಿಟ್ಟು ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲದ ಬದಲು ನಾವು ಸಕ್ಕರೆಯನ್ನು ಕೂಡ ಬಳಸ್ಕೋಬೋದು. ಕೋಟೆ ಹುಳಿ ಪುಡಿಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಉಪ್ಪಿನಲ್ಲಿ ಒಂದು ನೀರು ಬಿಡುವಂಥ ಗುಣ ಇರೋದ್ರಿಂದ ನಾವು ಉಪ್ಪನ್ನು ಹುರಿದು ಹಾಕೋದ್ರಿಂದ ನಾವು ಚಟ್ನಿ ಪುಡಿ ತುಂಬ ದಿವಸ ಇಟ್ಟಾಗೋದು ನೀರು ಬಿಟ್ಕೊಳ್ಳಲ್ಲ. ಹಾಗಾಗಿ ನಮ್ಮ ಯಾವುದೇ ಚಟ್ನಿ ಪುಡಿ ಮಾಡೋದ್ರಿಂದ ನಾವು ಉಪ್ಪನ್ನು ಹುರಿದು ಹಾಕ್ಕೊಳ್ತೀವಿ. ನಾವೊಂದು 2 ದಿವಸದಲ್ಲಿ ಖಾಲಿ ಮಾಡ್ತೀವಿ ಅಂದರೆ ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀವಿ. ಬಾಣಲಿಯನ್ನು ಸ್ವಲ್ಪ ತೊಳ್ಕೊಂಡೇ ಬಳಸೋಣ. ಇದಕ್ಕೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಆಗೋ ತನಕ ಹುರ್ಕೊಳ್ಳೋಣ. ಇದು ಉದ್ದಿನ ಕಾಳನ್ನು ಸೇರಿಸ್ಕೊತೀವಿ. ಎಲ್ಲ ಬೇಳೆಕಾಳುಗಳಲ್ಲೂ ನಮಗೆ ದೇಹಕ್ಕೆ ಬೇಕಾದಂತಹ ಕೆಲವು ಗುಣಗಳು ಇದ್ದೇ ಇದ್ದಾವೆ. ನಿಯಮಿತವಾಗಿ ಎಲ್ಲ ಬೇಳೆಕಾಳುಗಳು, ಎಲ್ಲ ತರಕಾರಿ, ಎಣ್ಣೆಯನ್ನು ಕೂಡ ನಾವು ಯಾವುದೋ ಒಂದು ಎಣ್ಣೆಗೆ ಫಿಕ್ಸ್ ಆಗೋದು ಒಳ್ಳೇದಲ್ಲ. ಅಡಿಗೆ ಎಣ್ಣೆಯನ್ನು ಬೇರೆ ಬೇರೆ ಎಣ್ಣೆಯನ್ನು ಬಳಸುವಂಥದ್ದು, ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಇದನ್ನು ಕೂಡ ಆಗಾಗ ಸೇರಿಸಿ ಮಾಡ್ತಾ ಇದ್ರೆ ಎಲ್ಲ ರೀತಿಯದು ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಸೊ ಮೆಂತೆ ಕಾಳು ಒಂದೆರಡು ಕಾಳು ಹಾಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಬೇಕು ಅನ್ಸಿದ್ರೆ ನಾವು ಈ ಸಂದರ್ಭದಲ್ಲಿ ಸೇರಿಸ್ಕೋಬೋದು. ಆದರೆ ನಾನು ಇದರಲ್ಲಿ ಸೇರಿಸ್ತಾ ಇಲ್ಲ, ನನಗೆ ಟೇಸ್ಟ್ ಚೇಂಜ್ ಆಗುತ್ತೆ ಅನ್ಸುತ್ತೆ. ಹಾಗಾಗಿ ಇದರಲ್ಲಿ ನಾನು ಹಾಕ್ಕೊಳ್ತಾ ಇಲ್ಲ. ಈ ಸಂದರ್ಭದಲ್ಲೇ ಸೇರಿಸ್ಕೋಬೇಕು, ಅದನ್ನು ಗರ್ಗರಿ ಆಗುತ್ತೆ ಅದಕ್ಕೋಸ್ಕರ. ಕೊತ್ತಂಬರಿ ಬೀಜ, ನಾನು ಮಸಾಲೆಗಳನ್ನು ಹುರ್ಲಿಕ್ಕೆ ಒಗ್ಗರಣೆಗೆ ಆದಷ್ಟು ಕಬ್ಬಿಣದ ಬಾಣಲಿಯನ್ನೇ ಆದಷ್ಟು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಮಗೆ ದೇಹಕ್ಕೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಕಬ್ಬಿಣದ ಬಾಣಲಿಯನ್ನು ಉಪಯೋಗಿಸಿ ಅಡುಗೆ ಮಾಡುವಂಥದ್ದು. ಒಂದೇ ಅಂದರೆ ನಾವು ಇದರಲ್ಲಿ ಏನೇ ಮಾಡಿದ್ರು ಆದಮೇಲೆ ಇದನ್ನು ತೋಡಿ ತೆಗೆದಿಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಅದು ಹುಳಿಗೆ ರಿಯಾಕ್ಟ್ ಆಗುತ್ತೆ, ಒಂಥರ ಕಿಲುಗಿದ ವಾಸನೆ ಬರುತ್ತೆ. ಹಾಗಾಗಿ ನಾವು ತುಂಬ ಹೊತ್ತು ಅದರಲ್ಲಿ ಇಡಬಾರ್ದು. ಅಡುಗೆ ಮಾಡಬೇಕು, ಅದನ್ನು ತೋಡಿ ಇನ್ನೊಂದರಲ್ಲಿ ಇಟ್ಕೋಬೇಕು. ಅದೊಂದು ಎಚ್ಚರಿಕೆಯನ್ನು ನಾವು ತಗೊಳ್ಳೇಬೇಕು. ಈಗ ಜೀರಿಗೆನ ಹಾಕ್ಕೊಂಡೆ, ಈಗ ಒಣಮೆಣಸನ್ನ ಸೇರಿಸ್ಕೊಂಡ್ಬಿಡೋಣ. ಸ್ವಲ್ಪ ಮುರಿದು ಸೇರಿಸ್ಕೊತಾ ಇದ್ದೀನಿ.
ಒಂದು ರೀತಿ ಎಲ್ಲ ಸೇರಿ ಒಂದು ಪರಿಮಳ ಬರ್ತಾ ಇದೆ ಈಗ. ಮನಸ್ಸಿಗೆ ಸ್ವಲ್ಪ ಉರಿ ತಗೋದು ನಿಧಾನ, ಆದರೆ ಅಷ್ಟೇ ಬೇಗ ಕತ್ತು ಹೋಗುತ್ತೆ. ಅದಕ್ಕೆ ನಾನು ಇದ್ರ ಜೊತೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ, ಉದ್ದಿನಬೇಳೆ. ಅದರ ಬಿಸಿಯಲ್ಲೇ ಒಣಮೆಣಸು ಕೂಡ ಗರಿಗರಿ ಆಗ್ತಾ ಹೋಗುತ್ತೆ. ಇದು ಚಟಪಟ ಅನ್ನಕ್ಕೆ ಶುರು ಆದಮೇಲೆ ಇಲ್ಲಿ ಎಳ್ಳನ್ನು ಸೇರಿಸ್ಕೊತೀನಿ, 1-2 ಚಮಚದಷ್ಟು ಎಳ್ಳು. ಇಲ್ಲಿ ನಮಗೆ ಉದ್ದಿನಬೇಳೆ ಕಡಲೆಬೇಳೆ ಬೇಡ ಅಂತಂದರೆ ಶೇಂಗಾ ಬೀಜ ಎಳ್ಳು ಎರಡನ್ನೇ ಉಪಯೋಗಿಸಿ ಮಾಡ್ಬೋದು. ಚಟ್ನಿ ಪುಡಿ ಚೆನ್ನಾಗಾಗುತ್ತೆ. ಆದರೆ ಏನಪ್ಪ ಅಂದರೆ ಅದು ಪುಡಿ ಪುಡಿ ಆಗಲ್ಲ, ಸ್ವಲ್ಪ ಮುದ್ದೆ ಮುದ್ದೆ ಆಗುತ್ತೆ. ಸೊ ನಮಗೆ ಎರಡು ರೀತಿಯಲ್ಲೂ ಟ್ರೈ ಮಾಡ್ಬೋದು. ಒಂದ್ಸರಿ ನಾವು ಈ ಥರ ಮಾಡ್ತಾಯಿದ್ವಿ, ಇನ್ನೊಂದ್ಸರಿ ಆ ಥರ ಮಾಡ್ಕೋಬೋದು. ಯಾಕಂದರೆ ಅಡುಗೆಯಲ್ಲಿ ಒಂದು ವೈವಿಧ್ಯತೆ ಅನ್ನೋದು ನಮ್ಮ ಭಾರತೀಯರಿಗೆ ಬಹಳ ಇಷ್ಟವಾದ ವಿಷಯ. ಅದು ದಕ್ಷಿಣ ಭಾರತದವ್ರಿಗೆ ಊಟ ತಿಂಡಿ ವಿಚಾರದಲ್ಲಿ ಬಹಳವಾದಂಥ ಒಂದು ಅಕ್ಕರೆ ಜಾಸ್ತಿ ಅಂತ ಹೇಳ್ಬೋದು. ಸೊ ಇದು ಚಟಪಟ ಅಂತ ಇದೆ. ಒಲೆಯನ್ನು ಆಫ್ ಮಾಡಿಕೊಂಡು ನಾವು ಒಂದು 1/4 ಚಮಚದಷ್ಟು ಇಂಗನ್ನು ಸೇರಿಸ್ಕೋಬೇಕು. ಯಾವಾಗಲೂ ಒಲೆ ಉರಿ ಇದ್ದಾಗಲೇ ನಾವು ಇಂಗನ್ನು ಸೇರಿಸ್ಕೊಂಡ್ರೆ ಬೇಗ ಕತ್ಸೋಗ್ಬಿಡುತ್ತೆ, ಪೌಡ್ರ್ ಫಾರ್ಮೇಷನಲ್ಲಿ ಇರೋದ್ರಿಂದ. ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಸ್ವಲ್ಪ ಅರಿಶಿಣವನ್ನು ಕೂಡ ಸೇರಿಸ್ಕೊಳ್ತೀನಿ. ಈ ಬಿಸಿಗೆ ಅದು ಕೂಡ ಈಗ ಎತ್ತಿಟ್ಕೊಳ್ತೀನಿ. ಇದು ಹಾಗಲಕಾಯಿ ನೋಡಿ, ಇದರಲ್ಲಿ ಎಷ್ಟು ನೀರಿದೆ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಕ್ಲೀನಾಗಿ ಹಿಂಡಿಬಿಟ್ಟು ನಾವು ಇದರಲ್ಲಿ ಹಾಕ್ಕೊಂಬೋಣ ಒಂದು ಪ್ಲೇಟ್ನಲ್ಲಿ. ಕಲರ್ ನೋಡಲಿಕ್ಕೆ ಖುಷಿ ಆಗುತ್ತೆ ಅಲ್ವಾ? ನನಗೆ ಇದ್ರ ಹಾಗಲಕಾಯಿ ಪರಿಮಳ ಕೂಡ ಬಹಳ ಇಷ್ಟ. ಕಹಿ ಮಿಶ್ರಿತವಾದಂಥ ಒಂದು ಪರಿಮಳ ಇದೆಯಲ್ಲ, ಆಹಾ ಅನಿಸುತ್ತೆ. ಏನ್ರಿ ಕಹಿನೂ ಈ ರೀತಿ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದ್ದೀರಾ? ನವ ರುಚಿಗಳು, ನವ ಸ್ವಾದಗಳು ಎಲ್ಲವನ್ನ ಎಂಜಾಯ್ ಮಾಡಬೇಕು. ಪ್ರಕೃತಿ ನೋಡಿ ಹೇಗೆ, ನಾವು ಹಾಕೋದು ಅದೇ ನೀರು, ಅದೇ ಮಣ್ಣು, ಎಲ್ಲಾದರೂ ಕೂಡ ಅದನ್ನು ವಾಪಸ್ ನಮಗೆ ಕೊಡಬೇಕಾದ್ರೆ ಮಾತ್ರ ಎಷ್ಟು ಕಲರ್ನಲ್ಲಿ, ಎಷ್ಟು ಟೇಸ್ಟ್ನಲ್ಲಿ, ಎಷ್ಟು ಪರಿಮಳದಲ್ಲಿ, ಬೇರೆ ಬೇರೆ ಆಕಾರದಲ್ಲಿ, ಬೇರೆ ಬೇರೆ ಬಣ್ಣದಲ್ಲಿ ನಮ್ಗೆ ಕೊಡುತ್ತೆ. ಯಾವಾಗಲೂ ಅದಂತೀನಿ, ದೇವರು ಅನ್ನೋದು ಪ್ರಕೃತಿಯಲ್ಲೇ ಸೇರೋಗ್ಬಿಟ್ಟಿದೆ ಅಂತ. ಇಷ್ಟೆಲ್ಲ ಕೊಟ್ಟರು ನಾವು ಮತ್ತೇನಕ್ಕೋ ಹುಡುಕ್ತಾ ಇರ್ತೀವಿ ಯಾವಾಗಲೂ ಅಲ್ವಾ? ನೋಡಿ, ಒಂದು ಅರ್ಧ ಲೋಟದಷ್ಟು ರಸ ಬಂದಿದೆ. ಸೊ ನಾವು ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರೆ, ಕೆಲವರು ಇದನ್ನು ಉಪ್ಪು ಕಡಿಮೆ ಹಾಕ್ಕೊಳ್ತಾರೆ ಅಥವಾ ಚೂರೇ ಚೂರು ಹಾಕ್ಕೊಂಡ್ಬಿಟ್ಟು ಅದನ್ನು ಕುಡಿತಾರೆ. ಈ ಡಯಾಬಿಟಿಸ್ ಇರೋವಂಥವ್ರು ವಾರಕ್ಕೊಂದು ಸರಿ ಹಾಗಲಕಾಯಿ ರಸ ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಕಡಿಮೆ ಹಾಕ್ಕೊಂಡ್ರೆ ಇನ್ನು ಈ ರಸವನ್ನು ಕುಡಿಬಹುದು. ಕುಡಿಯಲ್ಲ ಹಂಗಂತ. ಸೊ ಇದನ್ನು ಹುರ್ಕೊಳ್ಬೇಕೀಗ. ಈಗ ಯಾವ ಬಾಣಲಿಲಿ ಹುರಿದಿದೀವೋ ಅದೇ ಬಾಣಲಿನ ನಾನು ಹಾಗಲಕಾಯಿ ಹುರಿಲಿಕ್ಕೂ ತೊಗೊಳ್ತೀನಿ. ಹಾಗಾಗಿ ಇದನ್ನು ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ.
ಹುರಿಯುವಾಗ ಒಣ ಕೊಬ್ಬರಿಯನ್ನ ಮೊದಲು ಹುರಿದಿದ್ದೀನಿ, ಆದರೆ ರುಬ್ಬುವಾಗ ಒಣ ಕೊಬ್ಬರಿಯನ್ನ ಕೊನೆಯಲ್ಲಿ ರುಬ್ತೀನಿ, ಯಾಕಂದ್ರೆ ಅದು ಎಣ್ಣೆ ಬಿಡುತ್ತೆ. ಕಡಲೆಕಾಯಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ಎಣ್ಣೆನ ಹಾಕೊ. ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ. ನಾನು ಒಂದು ವಿಡಿಯೋದಲ್ಲಿ ಹಾಗಲಕಾಯಿ ತುರಿಯನ್ನ ಹುರಿದಿಟ್ಕೊಂಡು ನಾವು ತಂದು ಕೂಡಲೇ ಏನೇನೆಲ್ಲ ಮಾಡ್ಬೋದು ಅನ್ನೋದೊಂದು ವಿಡಿಯೋ ತೋರಿಸಿದ್ದೆ. ಅದೇ ರೀತಿ ನಾವು ಇದನ್ನು ಹುರಿದಿಟ್ಕೊಂಡ್ಬಿಟ್ರೆ ನೀಟಾಗಿ ಚಟ್ನಿ ಪುಡಿ ಮಾಡ್ತೀವೋ, ಪಲ್ಯ ಮಾಡ್ತೀವೋ, ಅಕ್ಕಿ ಮಾಡ್ತೀವೋ, ಸಾಸಿವೆ ಮಾಡ್ತೀವೋ, ಏನು ಬೇಕಾದ್ರೂ ಮಾಡ್ಕೋಬೋದು. ಯಾಕಂದರೆ ಫ್ರಿಜ್ಜಲ್ಲಿ ಹಾಗಲಕಾಯಿನ ತುಂಬ ದಿವಸ ಇಟ್ಟರೆ ನೀರು ಬಿಡುತ್ತೆ, ಒಂಥರ ಅದು ಮೆತ್ತಗಾಗ್ಬಿಡುತ್ತೆ. ಮತ್ತು ಈ ಪರಿಮಳ ಅಥವಾ ಈ ಬಣ್ಣ ಯಾವುದೂ ಇರೋದಿಲ್ಲ. ಹಾಗಾಗಿ ಹುರಿದು ನೀಟಾಗಿ ಒಂದು 8 ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಭಾಳ ಒಳ್ಳೆಯದು. ಮತ್ತು ಈಸಿ, ಒಂದು ಅರ್ಧ ಮುಕ್ಕಾಲು ಕೆಜಿ ಒಂದ್ಸರಿ ತಂದು ಅದನ್ನು ತುರಿದು ಕ್ಲೀನಾಗಿ ಹುರಿದು ಒಂದು ಕಡೆ ಇಟ್ಕೊಂಡ್ಬಿಟ್ರೆ ಸೊ ಒಂಥರ ಆಪತ್ತು ಬಂದವ ಥರ, ಯಾರೋ ಬಂದ ಪಟಕ್ನೆ ಏನಾದರೂ ಅದನ್ನು ಮಾಡಬಹುದು ನಾವು. ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಹುರಿಬೇಕು. ನಮಗೆ ಪೇಷನ್ಸ್ ಇಲ್ಲ ಇದನ್ನು ಹುರ್ಕೊಳ್ಳಿಕ್ಕೆ, ತುಂಬ ಲೇಟ್ ಆಗುತ್ತೆ ಅಂದರೆ ಒಂದು ಆಪ್ಷನ್ ಅಂದರೆ ನಾವು ಎಣ್ಣೆ ಇಟ್ಕೊಂಡಿದ್ದನ್ನು ಕರ್ಕೊಳ್ಬೋದು, ಕರೆದು ಬಿಟ್ಟು ರುಬ್ಬೋಬೋದು, ಪುಡಿ ಮಾಡ್ಕೋಬೋದು. ಆದರೆ ಎಣ್ಣೆ ವೇಸ್ಟ್ ಆಗುತ್ತೆ, ಎಣ್ಣೆ ಸ್ವಲ್ಪ ಕಹಿ ಆಗುತ್ತೆ. ಹಾಗಾಗಿ ನಾವು ಅದನ್ನು ಇನ್ನೊಂದಕ್ಕೆ ಉಪಯೋಗಿಸ್ಲಿಕ್ಕೆ ಅಷ್ಟು ಮನ್ಸು ಮಾಡಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಇದನ್ನು ಮುಚ್ಚಿ ಅವಾಗವಾಗ ಹುರ್ಕೊಳ್ತಾ ಇದ್ರೆ ಆಗುತ್ತೆ. ಸೊ ಸ್ವಲ್ಪ ಸಮಯ ತಗೊಳ್ಳುವಂಥ ಪ್ರೊಸೆಸ್ ಅಂದರೆ ಹಾಗಲಕಾಯಿ ಹುರಿಯುವಂಥದ್ದು. ಅಡುಗೆ ಮನೆ ಅನ್ನೋದು ನಮಗೆ ಸಾಕಷ್ಟು ತಾಳ್ಮೆಯನ್ನು ಕಲಿಸುತ್ತೆ. ಯಾಕಂದರೆ ನಮ್ಮಲ್ಲಿ ಸಮಾಧಾನ ಇದ್ದರೆ ಮಾತ್ರ ಅಡುಗೆ ಚೆನ್ನಾಗಾಗೋದು. ನಮ್ಮಲ್ಲಿ ಧಾವಂತ ಇದ್ದರೆ ಅಡುಗೆ ಖಂಡಿತವಾಗ್ಲೂ ಅವತ್ತು ವ್ಯತ್ಯಾಸ ಆಗೇ ಆಗುತ್ತೆ. ಸೊ ನಮ್ಮಲ್ಲಿ ವ್ಯಕ್ತಿತ್ವದಲ್ಲಿ ಒಂದು ತಾಳ್ಮೆಯನ್ನು, ಸಹನೆಯನ್ನು ರೂಢಿಸುವಂಥದ್ದು ಇದೆಯಲ್ಲ, ಅದು ಅಡುಗೆ ಮನೆ. ಮತ್ತೊಂದು, ಮದುವೆಯಾಗಿ ತಾಳಿ ಕಟ್ಟಿಸ್ಕೊಂಡು ಬರ್ತೀವಲ್ಲ, ಆ ತಾಳಿ ಕೂಡ ನಮಗೆ ತಾಳು ಅಂದ್ರೆ ಏನು, ಇರು 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 ಅಂತ. ಹಾಗೆ ಅದು ಕೂಡ ನಮ್ಮಲ್ಲಿ ತಾಳ್ಮೆಯನ್ನು ಹುಟ್ಟಾಕ್ತಾ ಹೋಗುತ್ತೆ. ತವ್ರ ಮನೇಲಿ ಇದ್ದಾಗ ಅಮ್ಮನ ಜೊತೆ ಎಷ್ಟು ರೇಗಾಡ್ತೀವಿ, ಹೊಡೆದಾಡ್ತೀವಿ, ಬೇಜಾರು ಮಾಡ್ಕೋತೀವಿ, ಕಣ್ಣೀರು ಹಾಕ್ತೀವಿ. ಆದರೆ ಮದುವೆ ಪ್ರಾರಂಭದಲ್ಲಿ ನಾವೇನು ಕಣ್ಣೀರು ಹಾಕ್ತೀವೋ, ಮದುವೆ ಆಗಿ ದಿನ ಕಳೆದಂತೆ ಆ ಕಣ್ಣೀರು ತಾಳ್ಮೆಯಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಹೌದು ತಾನೆ? ಸ್ವಲ್ಪ ಹಾಕೊಂಬೋಣ. ಹಾಗೆ ಅದನ್ನು ಮುಚ್ಚಿ. ಈಗ ಹಾಗಲಕಾಯಿ ಇಷ್ಟು ಹುರಿದಾಗಿದೆ, ಇನ್ನೊಂದು ಸ್ವಲ್ಪ ಹುರ್ಕೊಂಬರೋಣ. ಹಾಗಲಕಾಯಿ ತುಂಬಾನೇ ಆರೋಗ್ಯಕ್ಕೆ ಒಳ್ಳೆಯದು, ಒಂದು ತೂಕ ಇಳಿಕೆಗೂ ಒಳ್ಳೆಯದು. ಹಂಗಂತ ಜಾಸ್ತಿ ತಿನ್ಲಿಕ್ಕಾಗಲ್ಲ, ಯಾಕಂದರೆ ನಾವು ಜಾಸ್ತಿ ತಿಂದ್ವಿ ಅಂದರೆ ಇದು ನಮಗೆ ವಾಂತಿ ಆಗುವಂಥ ಸಾಧ್ಯತೆ ಇರತ್ತೆ. ಇದರ ರಸ ಕುಡಿಯೋದಾದ್ರೂ 1/4 ಲೋಟಕ್ಕಿಂತ ನಾವು ಜಾಸ್ತಿ ಕುಡಿಯಬಾರ್ದು. ರಕ್ತ ಶುದ್ಧಿಯನ್ನು ಮಾಡುತ್ತೆ, ನಮ್ಮ ಇನ್ಸುಲಿನ್ ಪ್ರಮಾಣವನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಇದು. ಹಾಗಾಗಿ ವಿಶೇಷವಾಗಿ ಮಧುಮೇಹಗಳು, ಯಾರು ಶುಗರ್ ಪೇಷಂಟ್ಸ್ ಇರ್ತಾರೆ ಅವರು ಇದನ್ನು ಬಳಸಬಹುದು. ರೆಗ್ಯುಲರ್ ಆಗಿ ಒಂದು ನಿಗದಿತ ಪ್ರಮಾಣದಲ್ಲಿ ಬಳಸ್ತಾ ಹೋಗುವಂಥದ್ದು. ರಕ್ತ ಶುದ್ಧಿಯನ್ನು ಮಾಡುತ್ತೆ, ದೇಹದ ಟಾಕ್ಸಿನ್ಸನ್ನು ಹೊರಗಡೆ ಆಗುತ್ತೆ. ವಿಟಮಿನ್ ಸಿ ತುಂಬ ಚೆನ್ನಾಗಿದೆ ಇದರಲ್ಲಿ. ನಮ್ಮ ದೇಹಕ್ಕೆ ಬೇಡದ ಇದ್ದುದನ್ನು ಹೊರಗೆ ಹಾಕೋದ್ರಲ್ಲಿ ನಂಬರ್ 1 ಇದು. ನಾವು ಕಹಿ ಅಂತ ಇದನ್ನ ದೂರ ಇಡದೆ ತುಂಬ ಪ್ರೀತಿಯಿಂದ ನೋಡ್ಕೊಂಡ್ರೆ, ಅತಿಯಲ್ಲ, ನಮ್ಮ ಆರೋಗ್ಯ ಕಾಪಾಡುವಲ್ಲಿ ಎಷ್ಟು ಸಹಕಾರಿಯಾಗುತ್ತೋ ಅಷ್ಟನ್ನು ನಾವು ಬಳಸ್ತಾ ಹೋಗುವಂಥದ್ದು. ಪಲ್ಯ, ಗೊಜ್ಜು, ಹಸಿ, ತಂಬಳಿ ಸ್ವಲ್ಪ ಕಷ್ಟ. ಸಾಸಿವೆ ಮಾಡ್ಬೋದು, ರಸದ ಪಲ್ಯ ಮಾಡ್ಬೋದು, ಎಣ್ಣೆಗಾಯಿ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಹಾಗಲಕಾಯಿಯನ್ನು ಪ್ರೀತಿಸೋದನ್ನು, ಹಾಗಲಕಾಯಿದ ಅಡಿಗೆಗಳನ್ನು ನಾವು ಅವಾಗ ತಿನ್ನಿಸೋದ್ರಿಂದ ಅವ್ರು ದೊಡ್ಡವರಾದ್ಮೇಲೆ ಕೂಡ ಇಷ್ಟಪಟ್ಟು ತಿಂತಾ ಹೋಗ್ತಾರೆ ಅದನ್ನು. ಎಸ್ ನೋಡಿ, ನಾವು ಹುರಿತಾ ಹೋದಂಗೆ ಇದೊಂಥರ ಪುಡಿ 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 ಕಾಣಿಸ್ತಾ ಹೋಗುತ್ತೆ, ಹೌದಾ? ಇದರಲ್ಲಿರೋ ಹಸಿ ಅಂಶ ಹೋಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ, ಯಾಕಂದರೆ ಚಟ್ನಿ ಪುಡಿ ಆಗಿರೋದ್ರಿಂದ ಅದು ಹಸಿ ಅಂಶ ಇದ್ದರೆ ಮತ್ತೆ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ, ಸಣ್ಣ ಉರಿನಲ್ಲಿ ಇದನ್ನು ಹುರ್ಕೊಳ್ತಾ ಹೋಗಬೇಕು. ಜಾಸ್ತಿ ಸಮಯ ತಗೊಳುತ್ತೆ, ನಮಗೆ ಪೇಷನ್ಸ್ ಇಲ್ಲ ಅಂದರೆ ಕರ್ಕೊಬೋದು, ತೊಂದರೆ ಇಲ್ಲ.
ಇದನ್ನು ಈಗ ಒಲೆಯನ್ನು ಆಫ್ ಮಾಡ್ತೀನಿ, ಸಾಕು ಇದು ಹುರಿದಿದ್ದು. ಯಾಕಂದರೆ ಕಬ್ಬಿಣದ ತವದಲ್ಲಿ ಒಂದು ಶಾಖದ ಅಂಶ ಜಾಸ್ತಿ ಇರುತ್ತೆ. ತಾನಾಗಿ ಕೊನೆಗೆ ಅದು ಗರಿ ಮಾಡುತ್ತೆ ಇಲ್ಲಿ ಹುರಿದಿರೋದನ್ನು. ಇದು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೊಂಡು ಹಾಗಲಕಾಯಿ ಇಷ್ಟು ಪುಡಿ ಆಗಿದೆ, ತಣ್ಣಗಾಗಿದೆ. ಕೊಬ್ಬರಿ, ಒಣ ಕೊಬ್ಬರಿ, ಪುಡಿ, ಉಪ್ಪು ಹಾಗೂ ಇಲ್ಲಿ ಬಾಕಿಯೆಲ್ಲ ಮಸಾಲೆ ಏನಾದ್ರು ರುಬ್ಕೊಂಡಿದ್ದೀವಿ. ಇಲ್ಲಿ ಬೆಲ್ಲ ಇದೆ. ಇದೆಲ್ಲವನ್ನು ರುಬ್ಕೊಳ್ಳುವಂಥ ಕೆಲಸ. ಫಸ್ಟು ನಾನು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಇರೋದನ್ನ ರುಬ್ಕೊಳ್ತೀನಿ. ರುಬ್ಕೊಳ್ಳೋದು ಅಂದರೆ ಪುಡಿ ಮಾಡೋದು. ಈಗ ನಾನು ರುಬ್ಕೊಂಡಿರೋದನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆಲ್ಲವನ್ನು ಮಿಶ್ರಣ ಮಾಡಿ ಒಂದ್ಸರಿ ರುಬ್ಬೋದಿದೆ. ಈಗ ಒಣ ಕೊಬ್ಬರಿ ಹಾಗೆ ಇಲ್ಲಿ ಇರುವಂಥ ಹಾಗಲಕಾಯಿನ ಹುರ್ಕೊಂಡಿದ್ದು ನೋಡಿ, ಒಳ್ಳೆ ಪೌಡ್ರು ಥರ ಹೋಗಿದೆ ಅದು ಗರ್ಗರಿಯಾಗಿ. ಒಂದ್ಸರಿ ಇದನ್ನು ರುಬ್ಕೊಳ್ಳೋಣ. ಹಾಗೆ ನಾವು ಇಟ್ಕೊಂಡಿರುವಂತಹ ಬೆಲ್ಲವನ್ನು ಕೂಡ ಅದರೊಳಗಡೆಗೆ ಸೇರಿಸ್ಕೊತೀನಿ. ಸ್ವಲ್ಪ ಜಜ್ಜಿ ಸೇರಿಸ್ಕೊತೀನಿ. ಅಂದರೆ ಹಾಗಲಕಾಯಿ ಮತ್ತು ಒಣ ಕೊಬ್ಬರಿ ಎಲ್ಲವನ್ನು ರುಬ್ಕೊಂಡಿದ್ದು ಹಿಂಗಾಗಿದೆ. ಈಗ ನಾವೇನು ಮೊದಲು ರುಬ್ಕೊಂಡಿದ್ವಿ, ಇದು ಪುಡಿ ಮಾಡ್ಕೊಂಡಿದ್ವಿ, ಅದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದ್ಸರಿ. ಎಣ್ಣೆಣ್ಣೆ ಅಂಶ ಇರೋದ್ರಿಂದ ಒಂದೊಂದು ಕಡೆಗೆ ಆಗಬಾರ್ದು ಅದು ಅಂತ, ಒಂದೇ ಕಡೆಗೆ ಇದಾಗ್ಬಿಟ್ರೆ ಚೆನ್ನಾಗಿರಲ್ಲ. ಇದನ್ನ ಈಗ ಈ ಸಂದರ್ಭದಲ್ಲಿ ನಾವು ಬೇಕಾದ್ರೆ ನೋಡ್ಕೊಂಡ್ಬಿಟ್ಟು ಉಪ್ಪು, ಹುಳಿ, ಖಾರ ಏನಾದ್ರು ಅಡ್ಜಸ್ಟ್ಮೆಂಟ್ಸನ್ನು ಮಾಡ್ಕೊಳ್ಬಹುದು. ನನಗೆ ಸ್ವಲ್ಪ ಮಧ್ಯದಲ್ಲಿ ಅಡುಗೆ ಯಾರಾದರೂ ತಿಂದು ರುಚಿ ಹೇಳಿದ್ರೇ ನನಗೆ ಗೊತ್ತಾಗೋದು. ನಾನೇ ರುಚಿ ನೋಡುವಂತಹ ಅಭ್ಯಾಸ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಗೊತ್ತಿಲ್ಲ ಅದೇನಕ್ಕೆ ಅಂತ. ಒಂದು 1/4 ಚಮಚದಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಈಗ ಇದನ್ನು ಮತ್ತೊಂದ್ಸರಿ ಪುಡಿ ಎಲ್ಲ ಮಿಶ್ರಣ ಅನ್ನುವಂತಹ ಪರಿಮಳ. ಇದನ್ನು ತಿನ್ನೋ ಕ್ರಮ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಅಥವಾ ಕೊಬ್ಬರೆಣ್ಣೆ ಹಾಕ್ಕೊಂಡು ಈ ಪುಡಿಯನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನುವಂಥದ್ದು. ಹಾಗೆ ನಾವು ಚಪಾತಿ ರೊಟ್ಟಿಗೆಲ್ಲ ಹಾಕ್ಕೊಳ್ತೀವಿ ಅಂದರೆ ಜೊತೆಗೆ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಎಸ್, ನಮ್ಮ ಚಟ್ನಿ ಪುಡಿ ಸ್ವಲ್ಪ ಹೊತ್ತು ಹೊರಗಡೆನೇ ಇಟ್ಟರೆ ಸ್ವಲ್ಪ ಆರ್ಕೊಳ್ಳುತ್ತೆ. ಆರ್ಕೊಂಡು ಪುಡಿ ಇನ್ನೊಂದಿಷ್ಟು ಪುಡಿ ಆಗುತ್ತೆ, ಮತ್ತೊಂದು ಸ್ವಲ್ಪ ಕಲರ್ ಕೂಡ ಬರುತ್ತೆ. ಆಮೇಲೆ ಇದನ್ನು ಒಂದು ಗಾಜಿನ ಭರಣಿಗೆ ಅಥವಾ ಯಾವುದಕ್ಕಾರ ಹಾಕಿ ನಾವು ತುಂಬಿಟ್ಕೊಂಡ್ಬಿಟ್ರೆ ಆರಾಮಾಗಿ ಬೇಕಾದಾಗ ಉಪಯೋಗಿಸ್ಕೋಬೋದು. ಎಸ್, ಹಾಗಲಕಾಯಿ ಚಟ್ನಿ ಪುಡಿ ರೆಡಿ ಟು ಈಟ್. ನೋಡಿ, ಒಂದ್ಸರಿ ಮಾಡ್ಕೊಳ್ಳಿ. ಬೇರೆ ಬೇರೆ ಥರ ಚಟ್ನಿ ಪುಡಿ ತಿಂದಿದ್ದೀವಿ,
ಹಾಗಲಕಾಯಿ ಚಟ್ನಿ ಪುಡಿ ಒಂದ್ಸರಿ ಟೇಸ್ಟ್ ಮಾಡಿ. ಹೇಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ.